ಇವತ್ತು ಏನ್ ಗೊತ್ತಾ, ನಮ್ಮ ಅಮ್ಮೋರ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ವಿ. ಅಂದ್ರೆ ಎಳ್ ದಿವಸದಿಂದನೂ ಅನ್ಕೊಂಡಿದ್ದೆ ಹೋಗ್ಬೇಕು ಅಂತ. ಸಮ್ ರೀಸನ್ ಇಂದ ಹೋಗಕ್ಕಾಗಿಲ್ಲ. ಸರಿ, ಇವತ್ತು ಭಾನುವಾರ ಇರೋದ್ರಿಂದ ನಮ್ಮ ಹಸ್ಬೆಂಡ್‌ಗೂ ಕೆಲ್ಸ ರಜೆ ಇರೋದ್ರಿಂದ ಹೋಗ್ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು, ಮಧ್ಯಾಹ್ನ ಎಲ್ಲ ಅವ್ರಿಗೆ ಒಂದ್ ಕ್ವಿಕ್ ಆಗಿ ಆಗೋಂಥದ್ದು ಮ್ಯಾಗಿ ಮಾಡ್ಕೊಟ್ಟಿದ್ದೆ. ಮ್ಯಾಗಿ ನಾನು ಡಿಫ್ರೆಂಟಾಗಿ ಮಾಡ್ತೀನಿ ಮ್ಯಾಗಿ. ಅಂದ್ರೆ ಅದಕ್ಕೆ ನೀರ್ ಹಾಕ್ಬಿಟ್ಟು ಮ್ಯಾಗಿ ಹಾಕ್ಬಿಟ್ಟು ಅದಕ್ಕೆ ಪುಡಿ ಹಾಕಿ ಆ ಥರ ಎಲ್ಲ ನಾನು ಮಾಡಕ್ ಹೋಗಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಯೂನಿಕ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಮೊಟ್ಟೆ ಆ್ಯಡ್ ಮಾಡ್ತೀನಿ. ಇನ್ನ ಟೇಸ್ಟ್ ಚೆನ್ನಾಗಿರ್ತೈತೆ. ಅದನ್ನು ಟೇಸ್ಟ್ ನೋಡಿ ಇನ್ನ ನನಗೂ ಅವ್ರ ಹತ್ರನೂ ಒಂದ್ ಸ್ವಲ್ಪ ಮಕ್ಳ ಹತ್ರನೇ ನಾನು ಕಿತ್ಕೊಂಡ್ ತಿಂತಾ ಇದ್ದೆ. ಅಂದ್ರೆ ಚೆನ್ನಾಗಿರ್ತಿತ್ತಲ್ವಾ ಟೇಸ್ಟ್. ಒಂದ್ಸಲಿ ತಿಂದಾದ್ಮೇಲೆ ಇನ್ನ ತಿನ್ಬೇಕು ಅನ್ಸ್ತಾ ಇರ್ತಿತ್ತಲ್ವಾ. ಅದಕ್ಕೆ ಒಂದ್ ಸ್ವಲ್ಪ ಅವ್ರ ಹತ್ರನೂ ಒಂದ್ ಸ್ವಲ್ಪ ಕಿತ್ಕೊಂಡ್ ತಿಂದು ಅವ್ರಿಗೆಲ್ಲ ಒಂದ್ ಸ್ವಲ್ಪ ಅವರೇ ಮ್ಯಾಗಿ ಆದ್ರೆ ಇಷ್ಟಪಟ್ಟು ತಿಂತಾರೆ. ಅಂದ್ರೆ ಬೇರೆದೇನನ ಅಂದ್ರೆ ಬೇರೆದೇನಾದ್ರು ಅಡಿಗೆ ಮಾಡಿ ಊಟ ತಿನ್ನು ಅಂದ್ರೆ ಅವ್ರು ಬಲವಂತ ಮಾಡ್ತಾ ಇರ್ಬೇಕು ತಿನ್ನು ಅಂತ ಅಂದ್ಬಿಟ್ಟು, ಅದೆಲ್ಲ ಇವಾಗ ಮಾಡೋಷ್ಟು ಟೈಮ್ ಇರಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ಬೇಗ ಆಗೋ ಅಂಥದ್ದು ಮ್ಯಾಗಿ ಇತ್ತು, ಮತ್ತೆ ಮೊಟ್ಟೆ ಎಲ್ಲ ಇತ್ತು ಅಂದ್ಬಿಟ್ಟು ಮ್ಯಾಗಿ ಹಾಕಿ ನೂಡಲ್ಸ್ ಮಾಡ್ಕೊಟ್ಟಿದ್ದೆ. ಮಕ್ಕಳು ಚೆನ್ನಾಗೇ ತಿಂದ್ರು. ಅವ್ರಿಗೂ ಟೇಸ್ಟು ಚೆನ್ನಾಗೇ ಅನ್ಸುತ್ತೆ. ಆರಾಮಾಗಿ ಚೆನ್ನಾಗೇ ತಿಂತಾರೆ. 10 ನಿಮಿಷ ಬೇರೆ ಊಟ 10 ನಿಮಿಷ ಅರ್ಧ ಗಂಟೆ ತಿನ್ನೋರು ಈ ಥರ ಮ್ಯಾಗಿ ಏನಾರ ಮಾಡ್ಕೊಟ್ಬಿಟ್ರೆ ಒಂದು 5 ನಿಮಿಷಕ್ಕೆ ಎಲ್ಲ ಚೆನ್ನಾಗ ತಿಂದ್ಬಿಡ್ತಾರೆ. ಸರಿ ಅಂತ ಅಂದು ಊಟ ಎಲ್ಲ ತಿನ್ಸಾದ್ಮೇಲೆ ಅವ್ರನ್ನೆಲ್ಲ ಫಸ್ಟೇ ಎಲ್ಲ ರೆಡಿ ಮಾಡಿಕ್ಕಿದ್ದೆ. ನಮ್ಮ ಹಸ್ಬೆಂಡ್ ಔಟ್ ಸೈಡ್ ಹೋಗಿದ್ರು. ನಾನು ಬರೋ ಅಷ್ಟೊತ್ತಿಗೆ ಅವ್ರನ್ನೆಲ್ಲ ರೆಡಿ ಆಗಿರು. ಮತ್ತೆ ನಾನು ಬರೋ ಅಷ್ಟೊತ್ತಿಗೆ ನೀನೇನು ರೆಡಿ ಆಗಿಲ್ಲ ಅಂದರೆ ನಾನು ಕರ್ಕೊಂಡು ಹೋಗಲ್ಲ ಅಂತ ಅಂದ್ಬಿಟ್ಟು ಫಸ್ಟೇ ಪ್ಲ್ಯಾನ್ ಮಾಡಿ ಹೇಳ್ಬಿಟ್ಟಿದ್ರು ನನಗೆ. ಇಲ್ಲ ಅಂದರೆ ಬಾಯ್ಸ್‌ದೇನು ಇಲ್ವಲ್ಲ, ಒಂದು ಶರ್ಟು ಒಂದು ಪ್ಯಾಂಟ್ ಹಾಕೊಂಡ್ರೆ ಆರಾಮಾಗೆ ರೆಡಿ ಆಗೋಯ್ತು ಅವ್ರದ್ದು. ಅಂದರೆ ಮನೆಗೆ ಮಕ್ಳಿರೋರ್ಗೆ ಅವ್ರಿಗೆ ಮಕ್ಳು ರೆಡಿ ಮಾಡು, ಅವ್ರಿಗೆ ಊಟ ತಿನ್ನಿಸು, ಅವ್ನ ರೆಡಿ ಮಾಡು, ಮತ್ತೆ ನಾನು ರೆಡಿ ಆಗಿಬಿಟ್ಟು ಇವಾಗ ನಮ್ಮ ಅಮ್ಮೋರಿಗೆ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದೀವಿ. ಅಂದ್ರೆ ಇವತ್ತು ಏನೋ ಒಂದು 3-4 ದಿವಸದಿಂದ ಒಂದ್ ಸ್ವಲ್ಪ ವೆದರ್ ಯಾವ ಥರ ಇದೆ ಅಂದ್ರೆ ಕೂಲ್ ಆಗೈತೆ. ಅಷ್ಟೊಂದು ಬಿಸಿಲೇ ಇಲ್ಲ. ಒಂದು ಮಧ್ಯಾಹ್ನ ಆದ್ರೂನು ಒಂದ್ ಸ್ವಲ್ಪ ಸಂಜೆ ಆದೋ ಥರನೇ ಇರ್ತೈತೆ. ಅಷ್ಟೊಂದು ಬಿಸಿಲಿಲ್ಲ. ಒಂದ್ ಸ್ವಲ್ಪ ತಣ್ಣಗೆ ಮಳೆ ಒಂದ್ ಸ್ವಲ್ಪ ಬರೋ ಥರ ಆ ಥರ ಎಲ್ಲ ಅಂದ್ರೆ ವೆದರ್ ಇತ್ತು ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ಊರಿಗೆ. ಇದು ಅಂದ್ರೆ ಹೋಗ್ಬೇಕಾದ್ರೆ ಲೇಔಟ್ ಕಡೆ ನಮ್ಮ ಹಸ್ಬೆಂಡು ಕೆಲಸ ಮಾಡೋದು ನಾನು ಇಲ್ಲೇ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಮತ್ತೆ ಒಂದು ಪಾರ್ಸಲ್ ಬಂದಿತ್ತು ನನಗೆ. ಅಂದ್ರೆ ನಾನು ಮೈಕ್ ತಗೊಬೇಕು ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ. ಅಮೆಝಾನಿಂದ ಒಂದು ಪಾರ್ಸಲ್ ಬಂದಿತ್ತು. ನಾನು ಅಂದ್ರೆ ಊರಿಗೆ ಹೋಗೋ ಟೈಮಾಗೆ ಅದೇ ಟೈಮ್ಗೆ ಬಂದಿತ್ತು. ಅಕಸ್ಮಾತ್ ನಾನು ಊರಿಗೆ ಏನಾದರೂ ಹೋಗಿದ್ದಿದ್ರೆ ಅದು ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಇಲ್ಲಾಂದ್ರೆ ಬೇರೆಯವ್ರಿಗೆ ಏನಾನ ಗೊತ್ತಿರೋರಿಗೆ ಹೇಳ್ಬೇಕಾಗಿತ್ತು ತಗೊಂಡ್ರಿ ಅಂತ ಅಂದ್ಬಿಟ್ಟು. ಒಂದು ಮೈಕು ಯಾಕೆ ನಾನು ತಗೊಂಡಿದ್ದು ಅಂದ್ರೆ ಎಡಿಟ್ ಮಾಡಬೇಕಾದ್ರೆ ಅದು ವಾಯ್ಸು ಫೋನ್ ಹತ್ರ ಇಟ್ಕೊಂಡೆ ನಾನು ಮಾತಾಡಬೇಕು. ಅಂದ್ರೆ ವಿಡಿಯೋ ಅಷ್ಟೊಂದು ನನಗೆ ಕ್ಲಾರಿಟಿ ಕಾಣಿಸ್ತಾ ಇರಲ್ಲ. ಅದಕ್ಕೆ ಮೈಕ್ ತಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿರೋದೇ ತಗೊಳೋಣ ಅಂತ ಅಂದ್ಬಿಟ್ಟು ತಗೊಂಡಿದ್ದೆ. ಅಂದ್ರೆ ಇವಾಗ ಮೈಕ್ ಎಲ್ಲ ಸ್ಟಾರ್ಟಿಂಗ್ ಒಂದು 200, 300 ಇಂದಾನೇ ಸ್ಟಾರ್ಟಿಂಗ್ ಸಿಕ್ಬಿಡುತ್ತೆ. ಅಂದ್ರೆ ನೀವು ಎಷ್ಟು ಅಮೌಂಟ್ ಕೊಡ್ತೀವೋ ಅದ್ರ ಮೇಲೆ ಡಿಪೆಂಡು ಮೈಕು. ಅಂದ್ರೆ ಏನಾನ ವಸ್ತು ಆದ್ರೂ ಅಷ್ಟೇ, ನಾವು ಯಾವ ಥರ ದುಡ್ಡು ಕೊಡ್ತೀವೋ ಅದೇ ಥರನೇ ನಮಗೂ ಸಿಗೋದು. ಸುಮ್ಮನೆ ನಾವು ಕಮ್ಮಿ ರೇಟ್ ತಗೊಂಬಿಟ್ಟು ಆಮೇಲೆ ಚೆನ್ನಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀವಲ್ವ ನಾವು. ಹಂಗೆಲ್ಲ ಏನಿಲ್ಲ. ನಾವು ಎಷ್ಟು ಅಮೌಂಟ್ ಕೊಡ್ತೀವೋ ಅದ್ರ ಮೇಲೆ ನಮಗೆ ಕ್ವಾಲಿಟಿ ಇರೋದಂಥದ್ದು ಸಿಗುತ್ತೆ. ಸರಿ ಅಂತ ಅಂದ್ಬಿಟ್ಟು ಇವಾಗ ಹೋಗ್ಬೇಕಾದ್ರೆ ನಮ್ಮ ಹಸ್ಬೆಂಡ್ ಏನಾನ ಅಂದ್ರೆ ನೀವು ಅನ್ಕೊಬೋದು ಏನು ಈ ವಿಡಿಯೋದಲ್ಲಿ ಯಾವಾಗೋ ತಿಂತಾಳೆ ಅಂತ ಅನ್ಕೊಬೋದೇನೋ. ಅದು ಆ್ಯಕ್ಚುಲಿ ಅದು ರಿಯಾಲಿಟಿ. ಏನು ಗೊತ್ತಾ, ನಾವು ಏನಾನ ಔಟ್ಸೈಡ್ ಎತ್ತನ ಹೋಗ್ಬೇಕಾದ್ರೆ ದೇವನಹಳ್ಳಿ ಅಂದರೆ ಸುತ್ತಮುತ್ತ ಎಲ್ಗಾನ ಹೋಗ್ಬೇಕು ಅಂತಂದರೆ ನಮ್ಮ ಹಸ್ಬೆಂಡೇ ಅಂತ ಇರ್ತಾರೆ, ಇಲ್ಲಿ ಈ ಥರ ಒಂದು ಟೇಸ್ಟ್ ಚೆನ್ನಾಗಿರ್ತೈತೆ, ಇಲ್ಲಿ ಬೇರೆ ಕಡೆ ಅಂದರೆ ಏನಾದ್ರು ಬಿರಿಯಾನಿ ಚೆನ್ನಾಗಿರ್ತೈತೆ, ಮತ್ತು ಬೇರೆ ಕಡೆ ಕಬಾಬ್ ಚೆನ್ನಾಗಿರ್ತೈತೆ, ಇಲ್ಲಿ ನಾನು ಎಲ್ಲ ತಿಂದಿದ್ದೀನಿ, ನೀನೊಂದ್ಸಲಿ ಟೇಸ್ಟ್ ಮಾಡು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ನನಗೆ ಕೊಡಿಸ್ತಾರೆ. ನಾನು ಬೇಡ ಅಂತ ಅಂದ್ರೂ ಇಲ್ಲ ಟೇಸ್ಟ್ ಮಾಡು ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು ಕೊಡಿಸ್ತಾರೆ. ನಾನೇನು ಮಾಡಲಿ, ಬೇಡ ಅಂದ್ರೂ ಕೊಡಿಸ್ತಾರೆ. ಅದಕ್ಕೆ ತಿನ್ಕೊಂಡು ಸರಿ ಅಂತ ಅಂದ್ಬಿಟ್ಟು ನಾನೇನು ತಿನ್ನೋಳಲ್ಲ, ಮಕ್ಳು ಮತ್ತು ನಮ್ಮ ಹಸ್ಬೆಂಡ್ ಎಲ್ಲ ಜೊತೆಗೆ ಕುತ್ಕೊಂಡು ಎಲ್ಲ ತಿನ್ನೋದು ಅಂತ ಅಂದ್ಬಿಟ್ಟು ತಗೊಂಡು ಕೊಡಿಸ್ಕೊಂಡು ತಿಂದ್ಕೊಂಡು ತಿರ್ಗಾ ಬೇಕ್ರಿ ಹತ್ರ ಹೋದ್ವಿ ನಾವು. ಬೇಕ್ರಿಯಲ್ಲಿ ಹೋಗಿ ಒಂದು ಸ್ವಲ್ಪ ಐಟಮ್ ತಗೊಂಡು, ಒಂದು ಸ್ವಲ್ಪ ಬನ್ನು ಮಾಮೂಲಿ ಇರ್ತೈತಲ್ವ, ಒಂದು ಸ್ವಲ್ಪ ಐಟಮ್ ತಗೊಂಡು
ಒಂದು ಬೇಕ್ರಿ ಐಟಮು. ಸರಿ ಅಂತ ಅಂದ್ಬಿಟ್ಟು ಹತ್ತತ್ರ ಬಂದಿದೀವಿ ನಮ್ಮೂರ್ಗೆ ಹತ್ತತ್ರ. ನಮ್ಮೂರ್ಗೆ ಹೋಗ್ಬೇಕು ಅಂದ್ರೆ 1½ ಅವರ್ ಆಗ್ಬೋದು ಮೇ ಬಿ. ಅಂದ್ರೆ ನಾವ್ ಹೆಂಗ್ ಓದ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗ್ತೈತೆ ಅಷ್ಟೇ. ಸರಿ ಊರ್ ಹತ್ತತ್ರ ಬಂದು ತಿರ್ಗಾ ನೈಟು ವಿಡಿಯೋ ಮಾಡಕ್ಕೆ ನಮ್ಮೂರಲ್ಲಿ ಕರೆಂಟ್ ಇರಲ್ಲ ಮತ್ತೆ ಫೋನಲ್ಲಿ ಚಾರ್ಜಿಂಗ್ ಇರಲ್ಲ. ಅಷ್ಟೊಂದು ವಿಡಿಯೋ ಮಾಡಕ್ಕೂ ಆಗಿಲ್ಲ. ತಿರ್ಗಾ ನಮ್ಮಮ್ಮ ಬೆಳಗ್ಗೆ ಎದ್ದು ನಮ್ಮ ಮಕ್ಳಿಗೆಲ್ಲ ತಲೆಗೆ ಎಣ್ಣೆ ಹಚ್ತಾ ಇತ್ತು.